ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನ ಅದೇ ಸರ್ಕಾರದ ಭಾಗವಾಗಿರುವ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಸಚಿವ ತಿಮ್ಮಾಪುರ ಬಾಯಲ್ಲೇ ಭ್ರಷ್ಟಾಚಾರದ ಮಾತು ಬಂದಿದೆ. ನೋಡಿ 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 ನನಗೆ ಸಾಕಾಗೋಗಿದೆ. ಮಂತ್ರಿಗಳ ಭ್ರಷ್ಟಾಚಾರ ನೋಡಿ ನನಗೂ ಏನಪ್ಪಾ ಇದು ಅಂತ ಅನಿಸ್ಬಿಟ್ಟಿದೆ. ಭ್ರಷ್ಟಾಚಾರ ನೋಡಿ ನೋಡಿ ನನಗೂ ಏನಪ್ಪಾ ಅಂತ ಅನಿಸ್ಬಿಟ್ಟಿದೆ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಹೊಸ ಹೊಸ ಯೋಜನೆಗಳನ್ನು ತರಬೇಕಾಗಿದೆ ಅಂತ ಸಚಿವರು ಹೇಳಿದ್ದಾರೆ. ಪರೋಕ್ಷವಾಗಿ ಸಚಿವರು ಭ್ರಷ್ಟಾಚಾರ ಒಪ್ಕೊಂಡ್ರ ಅನ್ನೋ ಚರ್ಚೆ ಶುರುವಾಗಿದೆ. ಪರೋಕ್ಷವಾಗಲ್ಲ, ಇದು ಪ್ರತ್ಯಕ್ಷವಾಗಿ ಒಪ್ಕೊಂಡಿದ್ದಾರೆ. ತರಬೇಕು. ಯಾಕಂದ್ರೆ ಈ ಭ್ರಷ್ಟಾಚಾರ ಮತ್ತೊಂದು ಇವನು ಎಲ್ಲಾ ಮಂತ್ರಿಗಳು ನೋಡಿ 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 ನನಗೂ ಏನಪ್ಪಾ ಇದು ಅನಿಸೈತೆ. ಅದಕ್ಕೆ ಏನೇನು ಸಾಧ್ಯ ಇತ್ತು ಅದನ್ನ ಕೆಲವು ಬದಲಾವಣೆ ತಂದು ಬಿಡೋಣ. ಭ್ರಷ್ಟಾಚಾರ ಐಡೆಂಟಿ ಸರ್ ಹಂಗಿದ್ರೆ ಎಲ್ಲಾ ಮಂತ್ರಿಗಳು ನೋಡಿ ನೋಡಿ ವ್ಯವಸ್ಥೆ ಕೆಟ್ಟಿದೆ. ಕೆಲವು ವ್ಯವಸ್ಥೆ ಸುಧಾರಣೆ ಮಾಡಿ, ವ್ಯವಸ್ಥೆ ಹಂಗೆ ಇಟ್ಟಾಗ ಅಲ್ಪ ಸ್ವಲ್ಪ ಇಂಥ ಟೀಕೆಗಳು ಬರ್ತವೆ. ಆ ವ್ಯವಸ್ಥೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾ ಕೈ ಹಾಕಿದ್ದೀನಿ, ಮಾಡ್ತೇನೆ. ಹೊಸ ವಿಚಾರಗಳನ್ನು ತರಬೇಕು. ಯಾಕಂದ್ರೆ ಈ ಭ್ರಷ್ಟಾಚಾರ ಮತ್ತೊಂದು ಇವನು ಎಲ್ಲಾ ಮಂತ್ರಿಗಳು ನೋಡಿ 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 ನನಗೂ ಏನಪ್ಪಾ ಇದು ಅನಿಸೈತೆ. ಅದಕ್ಕೆ ಏನೇನು ಸಾಧ್ಯ ಇತ್ತು ಅದನ್ನ ಕೆಲವು ಬದಲಾವಣೆ ತಂದು ಬಿಡೋಣ. ಭ್ರಷ್ಟಾಚಾರ ಐಡೆಂಟಿ ಸರ್ ಹಂಗಿದ್ರೆ ಎಲ್ಲಾ ಮಂತ್ರಿಗಳು ನೋಡಿ ನೋಡಿ ವ್ಯವಸ್ಥೆ ಕೆಟ್ಟಿದೆ. ಕೆಲವು ವ್ಯವಸ್ಥೆ ಸುಧಾರಣೆ ಮಾಡಿ, ವ್ಯವಸ್ಥೆ ಹಂಗೆ ಇಟ್ಟಾಗ ಅಲ್ಪ ಸ್ವಲ್ಪ ಇಂಥ ಟೀಕೆಗಳು ಬರ್ತವೆ. ಆ ವ್ಯವಸ್ಥೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾ ಕೈ ಹಾಕಿದ್ದೀನಿ, ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.